ಇಂದಿನ ವಿಶೇಷ ಸುದ್ದಿಯಲ್ಲಿ ನಾವು ತಂದಿದ್ದೇವೆ ಬಾದಾಮಿ ಎಗ್ ಫ್ರೈ ಮಸಾಲ. ಹಾಗಾದರೆ ಬನ್ನಿ, ಕಡಿಮೆ ಪದಾರ್ಥಗಳು, ಸಾಂಪ್ರದಾಯಿಕ ಸ್ಪರ್ಶ ಮತ್ತು ಅದ್ಭುತ ರುಚಿಯೊಂದಿಗೆ ತಯಾರಾಗಿರುವ ಬಾದಾಮಿ ಎಗ್ ಫ್ರೈ ಮಸಾಲದ ಸಂಪೂರ್ಣ ಸುದ್ದಿಯನ್ನು ನೋಡೋಣ. ಮೊದಲಿಗೆ 4 ಪದಾರ್ಥಗಳ ನಡುವೆ ನಾನೇ ಗ್ರೇಟ್ ಎಂಬ ವಿವಾದವು ತೀವ್ರಗೊಂಡಿದೆ. ಮೊದಲು ಬೆಳ್ಳುಳ್ಳಿ ಎಂಟ್ರಿ ಕೊಟ್ಟು ಈ ಡಿಶ್ಗೆ ನಾನೇ ಸುವಾಸನೆ ಕೊಡೋದು, ನಾನೇ ಸೂಪರ್ ಗ್ರೇಟ್ ಎಂದಿದೆ. ಅದನ್ನು ಕೇಳಿದ ಹಸಿಮೆಣಸು, ನೀನು ಗ್ರೇಟ್ ಆಗಿರಬಹುದು, ಆದರೆ ನನ್ನ ಖಾರ ಇಲ್ಲದಿದ್ದರೆ ಜನರು ನಿದ್ದೆಗೆ ಹೋಗುತ್ತಾರೆ ಎಂದು ಪ್ರತಿಕ್ರಿಯಿಸಿದೆ. ಅಷ್ಟರಲ್ಲೇ ಬಾದಾಮಿ ಮೈಕ್ ಹಿಡಿದು, ನಾನು ರಿಚ್ ಇಂಗ್ರೀಡಿಯೆಂಟ್, ನಾನಿಲ್ಲದೆ ರೆಸಿಪಿಗೆ ನೇಮೇ ಇಲ್ಲ ಎಂದಿದೆ. ಅಷ್ಟರಲ್ಲಿ ಜೀರಿಗೆ ಎಂಟ್ರಿ ಕೊಟ್ಟು ಮಸಾಲೆಯ ಪರಿಮಳಕ್ಕೆ ನಾನೇ ಕಾರಣ ಎಂದು ವಾದವನ್ನು ಮುಂದಿಟ್ಟಿದೆ. ಅಷ್ಟರಲ್ಲೇ ಕೊತ್ತಂಬರಿ ಸೊಪ್ಪು ನಗುತ್ತಾ, ನಿಮ್ಮೆಲ್ಲರ ಮಾತು ಚೆನ್ನಾಗಿದೆ, ನೀವೆಲ್ಲರೂ ಜಗಳ ಮಾಡಿ, ಆದರೆ ಕೊನೆಗೆ ಫೋಟೋದಲ್ಲಿ ಹಸಿರಾಗಿ ಮಿಂಚೋದು ನಾನೇ, ಆದ್ದರಿಂದ ನಾನೇ ಗ್ರೇಟ್ ಎಂದಿದೆ. ಎಲ್ಲರೂ ತಮ್ಮನ್ನೇ ಗ್ರೇಟ್ ಎಂದು ಹೇಳಿಕೊಳ್ಳುತ್ತಿದ್ದಾಗ ಸ್ಥಳಕ್ಕೆ ಆಗಮಿಸಿದ ಕುಟಾಣಿ, ಯಾರು ಗ್ರೇಟ್ ಅನ್ನೋದನ್ನು ನಾನು ಈಗ ತೋರಿಸುತ್ತೇನೆ ಎಂದು ಹೇಳಿ ಎಲ್ಲರನ್ನೂ ಒಟ್ಟಿಗೆ ಕುಟ್ಟಿ ಹಸಿರು ಮಸಾಲವನ್ನಾಗಿ ಮಾಡಿದೆ. ಇದಾದ ನಂತರ ಮೊಟ್ಟೆಯನ್ನು ಬಂಧಿಸಿ ಈ ಮಸಾಲದೊಂದಿಗೆ ಮ್ಯಾರಿನೇಟ್ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನಾ ಸ್ಥಳಕ್ಕೆ ತಲುಪಿದ ಈರುಳ್ಳಿ, ನಾನು ನಿರಪರಾಧಿ ಎಂದು ಹೇಳುತ್ತಿದ್ದರೂ ಬಾಣಲೆಯ ಬಿಸಿ ತಾಳಲಾರದೆ ಗೋಲ್ಡನ್ ಬಣ್ಣಕ್ಕೆ ತಿರುಗಿರುವುದು ಕಂಡುಬಂದಿದೆ. ಅಷ್ಟರಲ್ಲೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಂಟ್ರಿ ಕೊಟ್ಟು, ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಪರಿಸ್ಥಿತಿಯನ್ನು ಇನ್ನಷ್ಟು ಬಿಸಿಯಾಗಿಸಿದೆ. ಸ್ಥಳೀಯ ಮೂಲಗಳ ಪ್ರಕಾರ ನಮ್ಮ ವಿಶೇಷ ಬಾದಾಮಿ ಮಸಾಲ ಮತ್ತೆ ಬಾಣಲೆಗೆ ಪ್ರವೇಶಿಸಿದೆ. ಕೊನೆಗೆ ಮ್ಯಾರಿನೇಟ್ ಆದ ಮೊಟ್ಟೆಯನ್ನು ಬಾಣಲೆಗೆ ಕರೆತಂದಾಗ ಅಲ್ಲಿದ್ದ ಜನರು ಏನಿದು ಇಷ್ಟು ಪರಿಮಳ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ರೆಸಿಪಿಗೆ ಅಡುಗೆ ಇಲಾಖೆಯ ಅಧಿಕಾರಿಗಳು ಬಾದಾಮಿ ಎಗ್ ಫ್ರೈ ಎಂಬ ಬಿರುದು ನೀಡಿ ಗೌರವಿಸಿದ್ದಾರೆ. ಈ ರುಚಿಕರ ಪ್ರಕರಣ ತನಿಖೆ ಇಲ್ಲಿಗೆ ಮುಕ್ತಾಯ. ಕ್ಯಾಮರಾಮ್ಯಾನ್ ಖಾಲಿ ಪ್ಲೇಟ್ ಜೊತೆ ನಿಮ್ಮ ಟೈಮ್ ಪಾಸ್ ರುಚಿ ವರದಿಗಾರ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲದಿದ್ದರೆ ಬಾದಾಮಿ ಎಗ್ ಫ್ರೈ ಮಸಾಲ ನಿಮ್ಮ ಮನೆಗೆ ಬಂದು ಸಬ್ಸ್ಕ್ರೈಬ್ ಮಾಡಿದ್ಯಾ ಇಲ್ವಾ ಎಂದು ವಿಚಾರಣೆ ನಡೆಸಬಹುದು. ಧನ್ಯವಾದಗಳು.